ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಬಾಲ ಪಾಪ ತುಂಬ ಫೀಲಿಂಗ್ ಮಾಡ್ಕೊಂಡಿದ್ದಾನೆ. ಮಗಳನ್ನ ನೋಡೋಕ್ಕೆ ಅಂತ ಬಂದವನೇ, ಆದರೆ ಮಗಳು ಫ್ರೆಂಡು ಅನ್ನುತ್ತೆ. ಪಾಪ ಅದು ಗೊತ್ತಿಲ್ಲಲ್ಲ ಇವನಿಗೆ. ಕರುಳು ಕಿತ್ತು ಬರುತ್ತೆ. ಪಾಪ ನನ್ನ ಮಗಳು ನನ್ನನ್ನು ಅಪ್ಪ ಅಂತ ಕರೆಯಂಗಿಲ್ಲಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅದಕ್ಕೆ ಊಟ ಕೊಟ್ಟಿರೋದನ್ನೇ ತಂದುಬಿಟ್ಟು ಬಾಲಕ್ಕೆ ತಿನ್ನಿಸ್ತಾ ಇದೆ. ನೀ ತಿನ್ನು ಮಗಳೇ ಅಂದರೆ ನನಗೆ ಬೇಡ, ನೀವು ತಿನ್ನು ಫ್ರೆಂಡ್ ಅಂತ ಹೇಳ್ಬಿಟ್ಟು ಅವನಿಗೆ ತಿನ್ನಿಸ್ತಾ ಇದೆ ಮಗು. ಅದು ನೋಡಿಕೊಂಡು ಅವನಿಗೆ ಕರುಳು ಕಿತ್ತು ಬರುತ್ತೆ, ಬೇಜಾರಾಗುತ್ತೆ. ಎಂಥ ನತದೃಷ್ಟನಪ್ಪ ನಾನು, ಅಪ್ಪ ಅನ್ನಿಸ್ಕೊಳ್ಳೋ ಭಾಗ್ಯ ಇದ್ದರೂ ಅಪ್ಪ ಅನ್ನಿಸ್ಕೊಳ್ಳೋಕ್ಕಾಗ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ತುಂಬಾ ಫೀಲಿಂಗ್ ಮಾಡ್ಕೊಳ್ತಾನೆ, ತುಂಬ ಯೋಚನೆ ಮಾಡ್ತಾನೆ. ಆಮೇಲೆ ಆ ಕಡೆ ಬಂದು ಸತ್ಯ, ಕಾವೇರಿ ಕಿಡ್ನಾಪ್ ಮಾಡಿರೋದೇ ಸತ್ಯ. ನಾವು ಇಲ್ಲಿವರೆಗೂ ವರ್ಧ ಅಂದ್ಕೊಂಡಿದ್ದು, ವರ್ಧ ಅಲ್ವೇ ಅಲ್ಲ, ಸತ್ಯನೇ. ಅಂದರೆ ತಂಗಿ ಜೈಲಿಗೆ ಹೋಗೋದನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಬಾ ಬೇರೆ ಫೇಕ್ ಪೊಲೀಸ್ ಅವ್ರನ್ನೆಲ್ಲ ಗೊತ್ತು ಮಾಡಿಕೊಂಡು ಅವಳನ್ನು ಒಂದು ಕತ್ಲೆ ರೂಮಲ್ಲಿ ಕೂಡಾಕಿ ಇಟ್ಟಿದ್ದಾನೆ. ಇವತ್ತು ಅವನು ಮುಖದ್ದು ಮಾಸ್ಕ್ ಎಲ್ಲ ತೆಗೆದುಬಿಟ್ಟು ತಿನ್ನು ಅಂದ. ಫಸ್ಟು ನನ್ನ ತಿನ್ನು ಅನ್ನೋಕ್ಕೆ ನೀನು ಯಾರು, ನೀನು ಹೋಗು ಸುಮ್ಮನೆ, ನಾನು ತಿನ್ನಲ್ಲ ಅಂತ ಅಂದ್ಲ. ಆವಾಗ ಮಾಸ್ಕ್ ಎಲ್ಲ ತೆಗೆದುಬಿಟ್ಟು ತಂಗಿ ಉಪವಾಸ ಇರ್ತಾಳಲ್ಲ ಅಂತೇಳ್ಬಿಟ್ಟು ಆವಾಗ ನಾನೇ ನೀನು ಈ ಕೆಲಸ ಮಾಡಿದ್ದು ಅಂತ ಕೇಳ್ತಾಳೆ. ಹೌದು ನಾನೇ. ಯಾಕೆ ಹಿಂಗೆ ಮಾಡಿದೆ ಅಂತಂದರೆ, ನೀನು ಹಿಂದಿನ ದಿವಸ ನಾನು ಹೆಂಗೆ ರಾಣಿ ಬಿಟ್ಟು ಹೋಗಲಿ, ನನಗೆ ಹೊಟ್ಟೆಲ್ಲ ಉರಿಯುತ್ತೆ, ನಾನು ಜೈಲಿಗೆ ಹೋದರೆ ಮತ್ತೆ ವಾಪಸ್ ಬರೋಂಗಿಲ್ಲ, ಏನಣ್ಣ ಮಾಡೋದು ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದಲ್ಲ. ಅದನ್ನು ಕೇಳಿ ನನಗೆ ಭಾಳ ಬೇಜಾರಾಯಿತು. ಅದಕ್ಕೋಸ್ಕರ ಇವತ್ತು ನಿನ್ನನ್ನು ಈ ರೀತಿ ಪಾರು ಮಾಡೋಕ್ಕೋಸ್ಕರ ನಾನು ಈ ಪ್ರಯತ್ನ ಮಾಡಿದ್ದೀನಿ ಅಂತ. ನೀನೇನು ಬೇಜಾರು ಮಾಡ್ಕೋಬೇಡಮ್ಮ ಕಾವೇರಿ, ನೀನು ಊಟ ಮಾಡು ಅಂತೇಳ್ಬಿಟ್ಟು ಅವನೇ ಕುಕ್ಕನ್ನ ಬಾಯಿಗೆ ಕೊಡ್ತಾನೆ. ಆಮೇಲೆ ಇವಳು ಕೂಡ ಬಾಯಿಗೆ ಗುಕ್ಕು ಕೊಡ್ತಾಳೆ. ಅಲ್ಲ ಅಣ್ಣ, ಇದೆಲ್ಲ ಯಾತಕ್ಕೆ ಮಾಡ್ತಾಯಿದ್ದೀಯಾ, ನೀನು ಸುಮ್ಮನೆ ಇರಬಾರ್ದಾ, ನಿನ್ನನ್ನು ಗೊತ್ತಾದರೆ ಸುಮ್ಮನೆ ಬಿಡ್ತಾರಾ ಅಂತ. ಹೌದಮ್ಮ, ಅದು ನಿಜಾನೇ. ನಾನು ನಿಜವಾಗ್ಲೂ ಇವತ್ತೇ ಲಾಸ್ಟು ಅನ್ನಂಗೆ ಕಾಣುತ್ತೆ. ಯಾಕೆ ಅಂದರೆ ನಾನು ಸಿಕ್ಕಾಕೊಂಡ್ರೆ ಮುಗೀತು ನನ್ನ ಜೀವನ ಅಂತ. ಆಮೇಲೆ ಅವಳು ಹೇಳ್ತಾಳೆ, ಇಷ್ಟೆಲ್ಲ ಕತೆ ಹೇಳಿದ ಮೇಲೆ ಕಾವೇರಿ ಹೇಳ್ತಾಳೆ, ರಾಣಿನ ನಾನು ಒಂದು ಸಲ ನನ್ನ ಮಗಳನ್ನ ನೋಡಬೇಕಣ್ಣ, ದೂರದಿಂದನಾದರೂ ಸರಿ ಕಣ್ಣು ತುಂಬ್ಕೋಬೇಕು ನಾನು ಅಂತ ಹೇಳ್ತಾಳೆ. ಹೌದಾ, ಏನು ಮಾಡೋದು, ಹಂಗೆ ಆಗೋದೇ ಇಲ್ಲಮ್ಮ, ಹಂಗೇನಾರು ಸಿಕ್ಕಾಕಂತು ಅಂದರೆ ಮುಗ್ದೇ ಹೋಯ್ತು ಅಂತೆಲ್ಲ ಹೇಳ್ತಾನೆ. ಅದು ಆಗದಿದ್ದ ಮಾತು ಅಂತ. ಇಲ್ಲ, ಅದು ಏನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ, ನಾನು ಒಂದು ಸಲ ರಾಣಿ ನೋಡಬೇಕು ಅಂತಾಳೆ. ಅದಕ್ಕೋಸ್ಕರ ಪಾಪ ಅವನು ಆಯಿತು ಬಿಡು ತಂಗಿ, ಏನು ಹೇಳಿದ್ರು ಆಗಲ್ಲ ಅನ್ನಲ್ಲ, ಆಯಿತು ಬಿಡು ಅಂತ ಹೇಳ್ತಾನೆ. ಹಂಗೆ ಹೇಳ್ಬಿಟ್ಟು ಪಾಪ ಅವನು ಮಾತು ಕೊಡ್ತಾನೆ, ತೋರಿಸ್ತೀನಿ ಆಯಿತು ಅಂತ ಹೇಳ್ಬಿಟ್ಟು. ಅಲ್ಲಿ ಪೊಲೀಸು ರಾತ್ರಿ ಎಲ್ಲ ಮನೆ ಹತ್ರ ಕಾವಲು ಕಾಯ್ತವ್ರೆ. ಅಂದರೆ ಸತ್ತಿನ ಮೇಲೆ ಅವ್ರಿಗೆ ಅನುಮಾನ ಬಂದೇ ಇಲ್ಲ. ವರ್ಧ ಬಾಲ ಅಂದ್ಕೊಂಡು ಅಲ್ಲೇ ತಿರುಗ್ತಾ ಇದೆ ಕೇಸು. ಫಸ್ಟು ಬಾಲನ ಮೇಲೆ ಬಂತು, ಬಾಲನ್ನ ಹೆಂಗೋ ಬೇಡ್ಸಿದ್ಲು ತಂಗಿ, ವರ್ಧನ ತಂಗಿ. ವರ್ಧನ ಮೇಲೆ ಕೇಸ್ ಇವಾಗ ಉಲ್ಟಾ ಆಗಿದೆ, ಅವನೇ ಮಾಡಿದ್ದಾನೆ ಅಂತೇಳ್ಬಿಟ್ಟು ಆ ಕಡೆ ಹೋಗಿ ಬಾಲ ಅವನಿಗೇ ಗನ್ ಇಟ್ಕೊಂಡು ನಿನ್ನ ಶೂಟ್ ಮಾಡ್ತೀನಿ, ಕಾವೇರಿ ಎಲ್ಲಿದ್ದಾಳೆ ಅಂತ ಹೇಳ್ದಲೆ ಹೋದ್ರೆ ಅಂತೇಳ್ಬಿಟ್ಟು ಅವನು ಎದುರಿಸ್ತಿದ್ದಾನೆ. ಆದರೆ ವರ್ಧಗೆ ಅದು ವಿಷಯನೇ ಗೊತ್ತಿಲ್ಲ ಅಂದಮೇಲೆ ನೋಡಿ, ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ದು ವರ್ಧನೆ ಕಿಡ್ನಾಪ್ ಮಾಡಿಸೋವನೆ ಅಂತೇಳಿ ತಿಳ್ಕೊಂಡಿದ್ದು. ಆದರೆ ಇಲ್ಲ, ಆಗಿರೋದೇ ಬೇರೆ ರೀತಿ. ಸತ್ಯನೇ ಇದಕ್ಕೆಲ್ಲ ಕ್ರಿಮಿನಲ್ ಇದು ಮಾಡಿಕೊಂಡಿದ್ದಾನೆ. ಇವನು ಸಿಕ್ಕಾಕೊಂಡ್ರಂತೂ ಮುಗ್ದೇ ಹೋಯ್ತು. ಏಕೆಂದರೆ ಪೇರಲ್ ಮೇಲೆ ಬಂದ ಮೇಲೆ ಜೋಪಾನವಾಗಿ ಕಳಿಸೋದು ಅವನ ಕರ್ತವ್ಯ ಆಗಿತ್ತು. ಅವನೇ ಈ ಥರ ಮಾಡಿದ್ದಾನೆ ಅಂದರೆ ಅವನ್ನ ನಿಜವಾಗ್ಲೂ ಪೊಲೀಸ್ ಬಿಡೋದಿಲ್ಲ ಸಿಕ್ಕಿದ್ರೆ. ಹಾಗಾಗಿ ಇವನು ಅಷ್ಟರೊಳಗೆ ರಾಣಿ ಮತ್ತು ಕಾವೇರಿನ ಎಲ್ಲರೂ ಬೇರೆ ದೂರಕ್ಕೆ ಎಸ್ಕೇಪ್ ಮಾಡಿ ಎಲ್ಲೂ ಗೊತ್ತಾಗದೆ ಜಾಗದಲ್ಲಿ ಇಟ್ಟರೆ ಪರವಾಗಿಲ್ಲ. ಇಲ್ಲ ಅಂದರೆ ಇವನಿಗೆ ನಿಜವಾಗ್ಲೂ ಜೈಲು ಊಟ ಗ್ಯಾರಂಟಿ. ಮುದ್ದೆ ಮುರಿಯೋಕ್ಕಂತೂ ಹಾಕೇ ಹಾಕ್ತಾರೆ. ಅಷ್ಟರೊಳಗೆ ಇವನೇನಾರು ಒಂದು ಐಡಿಯಾ ಮಾಡಿ ಎಸ್ಕೇಪ್ ಮಾಡಬೇಕು ಇವರಿಬ್ಬರನ್ನು. ಎಷ್ಟು ದಿನ ಅಂತ ಹಿಂಗಿಡಕ್ಕೆ ಸಾಧ್ಯ ಆಗುತ್ತೆ ಅಂತ ಎಲ್ಲ ಕಥೆನೂ ಮಾತಾಡ್ತಾರೆ. ಅಣ್ಣ ತಂಗಿ ಕೂತ್ಕೊಂಡು ಎಲ್ಲ ಮಾತಾಡಿ, ಅಣ್ಣ ಇದರಿಂದ ಬಚಾವಾಗೋದು ಕಷ್ಟ ಅಣ್ಣ, ಬಚಾವಾಗೋಕ್ಕಾಗಲ್ಲ, ಏಕೆಂದರೆ ನಿನ್ನ ನಂಬಿಕೆ ಮೇಲೆ ಒಪ್ಪಿಗೆ ಮೇಲೆ ನನ್ನನ್ನು ಆಚೆ ಕಳಿಸಿದ್ರು. ಆದರೆ ನಾನು ಈ ಥರ ಮಾಡಿರೋದು ಬೇರೆಯವ್ರು ಮಾಡ್ಯಾರ ಅಂತ ತಿಳ್ಕೊಂಡಿದ್ದಾರೆ. ನೀನೇ ಈ ಥರ ಮಾಡಿ ಅಂದರೆ ನಿನ್ನ ಸುಮ್ಮನೆ ಬಿಡ್ತಾರ ಅಣ್ಣ ಗೊತ್ತಾದರೆ ಅಂತ.
ಹೌದು ಅದೇ ಅಮ್ಮ, ನಾನು ಇವತ್ತೇ ಲಾಸ್ಟು ಅನಿಸುತ್ತೆ. ನನಗೂ ಅದು ಗ್ಯಾರಂಟಿನೇ ಇಲ್ಲ. ಯಾಕೆ ಅಂದರೆ ನಾನು ಈ ಥರ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದೀನಿ ನಿನ್ನ ಮೇಲಿನ ಪ್ರೀತಿಗೋಸ್ಕರ. ನಿಮ್ಮ ರಾಣಿ ಮತ್ತು ನಿನ್ನ ಮೇಲಿನ ಪ್ರೀತಿ ನನಗೆ ಕಟ್ಟಾಕ್ಬಿಡ್ತು, ನಾನು ಏನು ಮಾಡಲಮ್ಮ ಅಂತ ಕೇಳ್ತಾನೆ. ಸರಿ, ಈಗೇನು ಮಾಡೋದಣ್ಣ ಅಂತ ಕೇಳ್ತಾಳೆ. ಏನು ಮಾಡೋಕ್ಕೂ ಆಗಲ್ಲ, ಸರಿ ರಾಣಿ ಒಂದು ಸಲ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದಾನೆ. ಕರ್ಕೊಂಡೋಗಿ ತೋರಿಸಿದ್ದಾನೆ ರಾಣಿಯ. ಅಷ್ಟೊತ್ತಿಗೆ ಪೊಲೀಸ್ ಮನೆ ಹತ್ರಕ್ಕೆ ಬರ್ತಾರೆ. ಬಂದು ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ. ಇವನು ಎದ್ರು ಹೋಗ್ತಾನೆ. ಇದು ಹೆಚ್ಚು ಕಮ್ಮಿ ಈ ಥರ ಸ್ಟೋರಿ ಮುಂದೆ ನಡೆಯುತ್ತೆ. ಆದರೆ ಇವಾಗ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಇಲ್ಲೇ ವರ್ಧಾ ಮತ್ತು ಬಾಲ, ವರ್ಧಾ ಬಾಲ, ವರ್ಧಾ ಬಾಲ ಅಂತ ಹಿಂಗೆ ಸುತ್ತಾ ಇದೆ ಕೇಸು. ಮತ್ತು ಈ ಶಿವನು ಸತ್ತಿನ ಮೇಲೆ ಈ ಕೇಸ್ ಬಂದೇ ಇಲ್ಲ ಹೇಳ್ಬೇಕು ಅಂದರೆ. ಇವನ ತಂಗಿಗೋಸ್ಕರ ಬೇಡ್ತವನೆ, ಕಾಡ್ತವನೆ ಅಂತ ಹಿಂಗೆ ತಿಳ್ಕೊಂಡಿದ್ದಾರೆ ಹೊರ್ತು ಯಾವ ಕಾರಣಕ್ಕೂ ತಂಗಿನ ಇವನೇ ಕಿಡ್ನಾಪ್ ಮಾಡವನೆ ಅಂತಿಲ್ಲ. ಹೊರಗಡೆನೂ ಜನ ಇಟ್ಟಿದ್ದಾನೆ. ಅದಕ್ಕೆ ಹೇಳ್ತವನೆ, ನಾನು ಹೋಗಿ ಬರ್ತೀನಮ್ಮ, ಏನಾರ ಬೇಕಂದರೆ ಹೊರಗಡೆ ನಮ್ಮ ಹುಡುಗರಿದ್ದಾರೆ, ಅವರ ಕೇಳು ಕೊಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾನೆ. ಆದರೆ ಅವಳು ಹಠ ಮಾಡ್ತಿದ್ದಾಳೆ, ರಾಣಿ ನಾನು ಒಂದು ಸಲ ನೋಡಲೇಬೇಕಣ್ಣ, ನನಗೆ ತೋರ್ಸಣ್ಣ ಅಂತೇಳಿ. ವಿಧಿ ಇಲ್ಲ, ಏನು ಮಾಡ್ತಾನೋ ಗೊತ್ತಿಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಸ್ಟೋರಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲು ನೋಡಿ. ನಾಳೆ ಸ್ಟೋರಿ ಕೂಡ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ವಂಡರ್ಫುಲ್ಲು ಸ್ಟೋರಿ. ಇಲ್ಲಿ ನೋಡಿ, ತಂದೆ ಮಗಳಿಗೆ ತಿನ್ನಿಸ್ತಾ ಇರೋದು, ಆದರೆ ಗೊತ್ತಿಲ್ಲ ಅಪ್ಪ ಅಂತೇಳಿ ಫ್ರೆಂಡು ಅಂತ ತಿಳ್ಕೊಂಡಿದೆ ಹುಡುಗಿ. ಈ ರಾಣಿನೂ ಅಷ್ಟೇ, ಇಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗೇ. ಸ್ವಂತ ಅಪ್ಪ ಪಕ್ಕದಲ್ಲೇ ಇದ್ರೂ ಅಪ್ಪ ಅನ್ನಿಸ್ಕೊಳ್ಳೋ ಭಾಗ್ಯ ಅವನಿಗಿಲ್ಲ, ಮಗಳು ಅನ್ನಿಸ್ಕೊಳ್ಳೋ ಭಾಗ್ಯ ಇವಳಿಗಿಲ್ಲ. ಇದು ಈ ಸ್ಟೋರಿಲಿ ಬರುವಂಥ ಕತೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ತುಂಬ ನೀಟಾಗಿ ಬರ್ತಾ ಇರೋ ಕತೆ ಇದು. ಇದಾಗಿತ್ತು ಇವತ್ತಿನ ಸ್ಟೋರಿ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.